ಯಾಕಣ್ಣ ಹತ್ತಿಗೆ ಏನಾಯ್ತು? ಗೌತಮ್ ಬಾರೋ ಬೇಗ, ಡಾಕ್ಟರ್ ಕರ್ಕೊಂಡು ಬರೋ. ಇನ್ನು ಡಾಕ್ಟರ್ ಬಂದೇ ಇಲ್ಲ. ಅಕ್ಕ ಕಣ್ಣು ತೆರೆದ್ಲು. ಏನೇ ಆಗ್ಲಿ ಬೇಗ ಡಾಕ್ಟರ್ ಬಂದೇ ಬಿಟ್ಟು. ಡಾಕ್ಟರ್ ಕರ್ಕೊಂಡು ನಮಸ್ಕಾರ ಡಾಕ್ಟ್ರೆ, ಬನ್ನಿ ನಮ್ಮ ಮತ್ತಿಗೆ ಏನಾಗಿದೆ ನೋಡಿ. ಸುಳ್ಳು ಡಾಕ್ಟ್ರೆ ಅಶೋಕ್ ಕುಮಾರ್ ಬನ್ನಿ. ಅಶೋಕ್ ಕುಮಾರ್, ಸಂತೋಷದ ವಿಷಯ, ನೀವು ಸಂದೇಹಿಸಿದ್ದೀರಾ? ಹೌದಾ ಡಾಕ್ಟ್ರೆ? ಹೌದು ಸುಭಾಷ್. ಈಗ ನಮ್ಮ ಮನೆಗೆ ಒಂದು ಪುಟ್ಟು ಪಾಪು ಬರ್ತಾ ಇದೆ ಅಂದ್ರೆ ಡಾಕ್ಟ್ರೆ, ಈ ವಿಷಯ ಹೇಳೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಹಾ ಸುಭಾಷಣ್ಣ, ನಾನೆಲ್ಲ ಊರಿಗೆಲ್ಲ ಫೀಸ್ ಹಾಕಿ ಹಂಚಿ ಬಂದೆ. ಖುಷಿ ಅಷ್ಟೇ ಯಾಕಪ್ಪ, ಊರಿಗೆಲ್ಲ ಊಟ ಮನೆ ಹಾಕ್ಬಿಡೋಣ. ಹಾ ಸುಭಾಷ್, ಈ ಮಾತ್ರೆಗಳನ್ನು ನಿಮ್ಮ ಅತ್ತಿಗೆ ತೋರಿಸ್ಕೊಡಿ, ನಾನು ಬರಲೇ. ಟಮಾಟೋ ಪ್ರಯೋಗ ಆಗೋದು ಹೋಗು. ಹಾ ಸುಭಾಷಣ್ಣ, ದೊಡ್ಡಣ್ಣನ ಸಿಹಿ ಸುದ್ದಿ ಅಂತ ಸಿಕ್ಕಿತ್ತು.
ಮತ್ತೆ ನಿಮ್ಮ ಸಿಸುದ್ದಿ ಯಾವಾಗನ? ಅಯ್ಯೋ ಶಿವನಿ, ನಮ್ಮ ಕೈಯಲ್ಲಿ ಏನಿದೆ ಗೌತಮ್? ಇದೆಲ್ಲ ಪರಮಾನಂದನ ಆಟವಲ್ವ? ಅಶೋಕಣ್ಣ, ಅಶೋಕಣ್ಣ, ಯಾಕೆ ಒಂದ್ ತರ ಇದ್ದೀರಲ್ಲ? ಅತ್ತಿಗೆ, ನೀವು ಕೂಡ ಯಾಕೆ ಮೌನವಾಗಿ ನಿಂತು ಬಿಟ್ರಲ್ಲ? ಯಾಕೆ ಇಷ್ಟು ಬೇಗ ಮಗು ಹಾಕಬಾರ್ದಿತ್ತೆ? ಹೌದಣ್ಣ, ನೀವೇಕೆ ಇಬ್ಬರಿಗೆ ಡಲ್ ಆಗಿರುವಿರಿ? ಅತ್ತಿಗೆ, ಮಾತನಾಡಿ ಸಂತೋಷವನ್ನು ಹಂಚಿಕೊಳ್ಳಿ. ಹೌದಲ್ಲ, ಮೊದಲು ಈ ಸಂತೋಷದ ಸುದ್ದಿ ಕೇಳಿ ಅಕ್ಕ ಕುಡಿದು ಕುಪ್ಪಳಿಸಬೇಕಾಗಿತ್ತು. ಆದ್ರೂ ಯಾಕೋ ಇನ್ನು ಇಷ್ಟು ಮೌನಳಾಗಿ ನಿಂತಿದ್ದಾಳೆ. ಭಾವ, ನೀವಾದ್ರೂ ಮಾತಾಡಿ ಪ್ಲೀಸ್. ಭಾವ, ಮಾತಾಡಿ. ಹೌದು, ಮಾತನಾಡಲೇಬೇಕು. ಆದರೆ ಹೇಗೆ? ಮಾತನಾಡಿದರೆ ತಾಯಿ ಸತ್ತಂತೆ, ಮೌನವಾದರೆ ತಂದೆ ಸತ್ತಂತೆ. ಹೀಗಾಗಿದೆ ನನ್ನ ಪರಿಸ್ಥಿತಿ. ನಾನು ನಿಮ್ಮೆಲ್ಲರ ಜೊತೆ ಸಂತೋಷವನ್ನು ಹಂಚಿಕೊಳ್ಳಬೇಕು, ಹಂಚಿಕೊಳ್ಳುವೆ. ನನ್ನ ಧರ್ಮಪತ್ನಿ ಗರ್ಭವತಿ. ನಾನು ತಂದೆಯಾಗುತ್ತೇನೆ. ಈ ವಿಷಯವನ್ನು ಮನೆಯಲ್ಲಿ ಎಲ್ಲರೂ ಆನಂದಿಸುತ್ತಿರುವಾಗ ತಂದೆಯಾದವ ನಾನು ಸುಮ್ಮನೆ ನಿಂತ ಜನ ಬಂದು ಹುಟ್ಟುತ್ತಾರೆ. ಆದರೆ ನಾನೀಗ ನಿಜವಾಗಿಯೂ ವಿಷಯಕ್ಕೆ ನಗಬೇಕು, ಹೊರಬೇಕು, ಒಂದು ತಿಳಿಯುವುದಿಲ್ಲ. ಗೌತಮ್, ನಗಬೇಕಲ್ಲ? ನಗತೀನೋ ನಗತೀನೋ? ನಾನು ನಿನಗೆ ಮಾಡಿದ್ದೆ ಎಂದು ನನಗೆ ಸಿಕ್ಕಷ್ಟೇ. ನಮ್ಮಿಬ್ಬರ ಮದುವೆಯಾಗಿ 6 ತಿಂಗಳಾದವು. ನಾವಿಬ್ಬರು ಒಂದು ದಿನವೂ ಒಂದಾಗಿಲ್ಲ. ಇಷ್ಟು ದಿನ ದೂರವಿದ್ದು ವಿಶ್ರಾಂತಿ ಪಡೆಯುತ್ತಿದ್ದೆ. ಹೀಗಿರುವಾಗ ನೀನೀಗ ಗರ್ಭೆ. ಪಾಪೆ ಬಡವಿ ಎಂದು ನಿನಗೆ ಓದಲಿಕ್ಕೆ ರಾಶಿ ರಾಶಿ ಹಣನೆಲ್ಲ ಸಿರೇನಲ್ಲ, ಅದು ನನ್ನ ತಪ್ಪಾಸು. ಯಾರು ನಿನ್ನನ್ನು ಅತ್ಯಾಚಾರ ಮಾಡಲು ಬಂದಿರುವಾಗ ನಿನ್ನನ್ನು ರಕ್ಷಿಸಿ ಮದುವೆ ಮಾಡಿಕೊಂಡೇನಲ್ಲ, ಅದು ನನ್ನ ತಪ್ಪಿ. ಈಗ ಸುಮತಿ ಹೇಳು, ಈ ಕಣ್ಣನಿಗೆ ತಂದೆ ಯಾರು? ಈಗ ನಾನು ಏನು ಮಾಡಲಿ? ಈ ತಪ್ಪು ಯಾರದು? ಸುಮತಿ, ತಪ್ಪು ಯಾರದು?
ಕೊಟ್ಟ ಸೀತೆ ಸತಿ ಈ ಗರ್ಭಕ್ಕೆ ಕಾಣುತ್ತ ನಾನಲ್ಲ, ಈ ಗರ್ಭಕ್ಕೆ ಕಾಣ ಕೂಡ ನಾನ ಅಂದ್ಮೇಲೆ ಇನ್ನು ಈ ಡಿಸೈಡ್ ಮಾಡಿ ನಾ ಯಾವ ಕತ್ತಿಕೊಳ್ಳಲಿ ಈ ಮನೆಗೆ ಇಷ್ಟ ಕೊಡ್ತೇವೆ. ಅದು ನಿನಗೆ ಈ ಮನೆಯಲ್ಲಿ ಅತ್ತಿಗೆ ಅಳಿಯನು ಪ್ರತಿಷ್ಠೆ. ದೇವರ ಮನೆಯಲ್ಲಿ ಅನ್ಯಾಯ ಮಾಡಿ ಸುಮ್ಮನೆ ಮನೆಯಲ್ಲಿ ಇಟ್ಟಿದೆಯಲ್ಲೇ ನಾಲ್ಕಾಗದ ಮನೆಗೆ ಅತ್ತಿಗೆ ಏನೇ ಅತ್ತೆ ನಮ್ಮ ಮನೆಗೆ ಅತ್ತಿಗೆ ಆಗಿರಲಿಲ್ಲ ನೀವು ಆಗಿ ಬನ್ನಿ ನಮ್ಮೆಲ್ಲ ಮನಸ್ಸನ್ನು ನಡೆಸಿದ ಕಾರಣ ಈ ಮನೆಯಲ್ಲಿರುವ ನಿನಗೆ ಯಾವುದೇ ಕಾರಣವಿಲ್ಲ. ಅತ್ತಿಗೆ ಎಂದರೆ ಎತ್ತ ತಾಯಿ ಸಮಾನ ಎನ್ನುತ್ತೇನೆ. ಹಾಗೆ ನಿನ್ನನ್ನು ಗೌರವಿಸಿ ಪೂಜಿಸುತ್ತೇನೆ. ಏನೆಂದಿಗೂ ಮರೆಯದ ದುಃಖವನ್ನು ಪಟ್ಟಿದ್ದರಲ್ಲ. ಆದರೆ ಇಂಥ ಹೆಣ್ಣಿಗೆ ಇಂಥ ಆಧಾರದ ಹೆಣ್ಣಿಗೆ ಮನೆ ಸ್ಥಳವೇ ವೈಭವದಿಂದ ಏನೇ ಮಾರಿಟ್ಟವಳೆ ಇಷ್ಟು ಹೇಳಿದ್ರೆ ಯಾವ ಮುಖ ಇಟ್ಟುಕೊಂಡು ಈ ಮನೆಯಲ್ಲಿ ಗಡದಿಂದ 6 ತಿಂಗಳು ದೂರವಿದೆ. ಅದೇ ಪಾಪ ಹೆಚ್ಚೈತೇನೆ ನಿನಗೆ. ಕಾವಲರು ತಮ್ಮ ತಮ್ಮರಿಗೆ ಕಿಡ್ನಿ ಕೊಟ್ಟು ಸ್ವಲ್ಪ ದಿನಗಳ ವಿಶ್ರಾಂತಿ ಪಡೆದರು ಹೋದ್ರೆ ಅವರಂತವರನ್ನ ದೇವರಂತ ಪೂಜಿಸುವನ್ನ ಬಿಡು. ಮೇಡನಿಗೆ ಶರ ಹಾಕಿ ಏನು ಇನ್ನು ಮುಖ ನೋಡ್ತಾ ಇದ್ದೀರಾ? ಈ ಸುಳ್ಳಿನ ಪುಡಿಗೆ ಕೈಮಟ್ಟು ಮನೆಯಿಂದ ಹೊರಗೆ ಹಾಕಿ. ಇಂಥ ರಾಮಿನಿ ಈ ಮನೆಯಲ್ಲಿದ್ದರೆ ನನ್ನ ಗರತಿಗೆ ಗರತನ ಚೇತನಾಗಿ ಏನಿಯ ಮನೆಗೆಟ್ಟವೇ ನನ್ನ ಹೆಂಡತಿಯ ಮರಣ ನಿನ್ನವರು ಈ ಮನೆಯಲ್ಲಿದ್ದರೆ ಈ ಮನೆ ಸ್ವರ್ಗಕ್ಕೆ ಆಗ್ತದೆ. ಹೊರಟು ಹೋಗಿಲ್ಲ. ಸುಭಾಷ್ ಏನು ಮಾಡ್ತೀವಿಯೋ? ಅವಳು ನಾಟ್ಯೆ. ಹೆಣ್ಣಿನ ಬಗ್ಗೆ ಗೌರವ ಇರಲಿ. ಅವಳ ಪಾಪಕ್ಕಳ ಅವಳ ಸುತ್ತ ಅವಳನ್ನು ಮನೆಯಿಂದ ಹೊರ ಹಾಕಿದರೆ ಮರ್ಯಾದೆ ಯಾರು ಊದುತ್ತದೆ ಯೋಚಿಸಿದೆಯಾ? ಹಾಗಾದ್ರೆ ಇವಳನ್ನು ಮನೆಯಲ್ಲಿ ಇಟ್ಟುಕೊಂಡು ಎಲ್ಲಿಗೆ ಬಸಿದೆಯಾ?
ನಮ್ಮ ಅಜ್ಜಿಯ ಬಾಬು ನಮಗೆ ಕೊಡು. ನಿನ್ನ ಸ್ವಸನ ನಿಲ್ಲು. ಈ ಹಾತ ಮಾಡಿದವರ ಸಲುವಾಗಿ ನಮ್ಮ ಮನೆ ಒಳ್ಳೆಯಬೇಕು. ಒಳ್ಳೆಯದೇ ಪಾಪೆ. ನಿನ್ನಿಂದ ಎಂದು ಮನೆ ಒಳಗೆ ಹೋಗುತ್ತಿದೆ. ನಿನ್ನಿಂದ ನಮ್ಮ ಜಮಗೂಡುವರಾಗುತ್ತಿದೆ. ಈ ಪಾಪ ಪಿಂಡನೆ ಯಾರು ಅವರ ಹತ್ತಿರವೇ ಬದುಕು. ಯಾರು ಪಾಪಿ? ಈ ಪಾಪ ಪಿಂಡಗೆ ಯಾರು ಕಾರಣ? ಅವರ ಹತ್ರ ಹೋಗಿ ಬದುಕು ಅಂತ ಇದ್ದೀರಾ? ಇದಕ್ಕೂ ನಿನ್ನ ಬಾಯಿದಲ್ಲಿ ಮಾತು ಬರ್ಬೇಕು ಅಂತಾನೆ ಇಷ್ಟು ದಿನವರೆಗೂ ನಾನು ಕಾಯ್ತಾನೆ ಇದ್ದೆ. ಇಲ್ಲಿ ಈ ಪಾಪದ ಪಿಂಡಗೆ ಯಾರು ಕಾರಣ? ಅವರ ಹತ್ರನೇ ಹೋಗಿ ಬದುಕಬೇಕು. ಇದಕ್ಕೆ ತಲೆ ಯಾರು? ಹಾಗಾಗಿ ಕೇಳಿ ಇವತ್ತು ಸತ್ಯ ಬಿಚ್ಚಿದ್ದೀನಿ. ನಾವು ಭಕ್ತರಲ್ಲಿ ಯಾವ ಹಾವಾಗಿದೆಯೋ ಯಾರು ಗೊತ್ತಾಗ್ತೆ. ಈ ಪದಿದು ನಾಳಿನ ಕೇಂದ್ರದವೆಂದು ಹೆಚ್ಚರಿಗೆ ಬಾಯಿ ಪಟ್ಟೆ ಬರಬಿಟ್ಟಿಲ್ಲ. ಇಲ್ವಾ ಏನೇ ಬಾಳ ಇವತ್ತಿನಿಂದ 6 ತಿಂಗಳು 6 ತಿಂಗಳ ಗಡನ ಕಾಲಂತಹ ಕಮ್ಮಿನಿಂದ ಹೇಳ್ತೀರ. ಈಗ ಹೇಳ್ತೀನಿ ಕೇಳಿ. 6 ತಿಂಗಳಲ್ಲಿ ಈ ನನ್ನ ದೇವರಿಗಾಗಿ 60 ವರ್ಷ ನನಗೆ ಜೀವನ ಪಡೆದ ಈ ದೇವರಿಗೆ ಬೋಲ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ನನ್ನ ಕೈಮರಣಕ್ಕೆ ಕಾರಣ ಯಾರು? ನಾನಿದರ ಇಂದು ಬೈಬಿಟ್ಟು ಹೇಳಿದ್ದಾರೆ. ನಿಮ್ಮೆಲ್ಲರ ಮನಸ್ಸುಗಳ ಚಿತ್ರ ಹೋಗುವುದಂತ ನನ್ನ ಹೊಟ್ಟೆಗೆ ಬೀಳಿರೋ ಈ ಪಾಪ ಪಿಂಡಕ್ಕೆ ಅಶುರು ಮಾಡುವ ಪ್ರೀತಿ ಇತ್ತವ. ನೀನ ಚಂದಲ್ಲ ಈ ಚಂದ ಮನೆ ಹೆಂಡತಿಯಲ್ಲಿ ಮೋಹಿಸಿದಂತ ಕಾಲ ಕಣ್ಣೀನ ನನ್ನ ಜೀವನದಲ್ಲಿ ತಾನು ಮಾಡಿದ ತಪ್ಪಿಗಾಗಿ ಅಡ ತಮ್ಮಿರ ಮನೆ ವಿಸರ್ಜನೆ. ನೀನು ನನ್ನ ಕೈ ಕನ್ನ ಕಟ್ಟಿಸುಳ, ನನ್ನ ಕಣ್ಣು ಕಟ್ಟಿಸುಳ, ಯಾವ ಸತ್ಯ ಯಾವುದು ಸುಳ್ಳು ಅಂತ ಕೇಳು. ಏನು ಹೇಳಿದ್ರಿ ನೀವು? ಏನಿದೆಲ್ಲ ನಿಜೇನು? ಈ ಮಹತ್ವ ನಮಗೆ ಆಗಲ್ಲ. ಶುದ್ಧ ಸುಳ್ಳು ಆಯ್ತು. ಶುದ್ಧ ಯಾವುದು ಸುಳ್ಳು? ನೀನು ನನ್ನ ಕಂಠವನ್ನ ಕಟ್ಟಿಸುಳ, ಹಾಳು ಮಾಡಿದೆ.
ಇದು ಒಳಗೆ ಹೇಳ್ಕೊಂಡು ಹೋಗೋದು ಇದೆ. ಶೀಲ ಹಾಳು ಮಾಡಿದ್ದಾರೆ. ಮಗನನ್ನು ಇದ್ದವರಿಗೆ ಆಟ ಆಡೋಣ ಪಾಪ ಅಂತ ಕೇಳಾಗ ಈ ನಾಯಿ ಮಗನಿಗೆ ಆಟ ಆಡೋದು ಹೋದಿಲ್ಲ. ಮಗ ಅವನಿ ಈ ರೀತಿ ತಾಯಿಗಳ ಆಧಾರ ನನ್ನ ಹೆಂಗಿನ ಗತಿ. ಅತ್ತಿಗೆ ಕಡು ಕಟ್ಟಿರು ನಿನ್ನ ನಿಜ, ಆದ್ರೆ ನಾ ಮಾಡಿದ ತಪ್ಪೇ ನನ್ನ. ಮುಚ್ಚು ಬಾಯಿ. ಕಣ್ಣು ಕಟ್ಟಿ ಅತ್ತಿಗೆಯ ಪಾಲನೆ ಮಾಡಿದ ಮೃಗಾನಿ. ಕೇಳಿದ ಅತ್ತಿಗೆ ಮಾತನ್ನ ಅವ್ರು ಅಂದ್ರೆ ನಾನೇನ್ ಮಾತ್ರ ನನ್ನ ಏನ ಪದ ಮುಡಿ ನೀನು ಕಟ್ಟಿದ ತಾಯಿ ಕಿತ್ತಿಕೋ. ಈ ಪಾಪಿನ ತಾಯಿಯನ್ನು ಮರೆಯಲು ಅಯ್ಯೋ ಶಿವನೇ, ಎಂತ ಪರಿಸ್ಥಿತಿ ತಂದ್ಬಿಟ್ಟೆಯಪ್ಪ. ನನ್ನ ಯಾವ ತಪ್ಪಿಗಾಗಿ ಈಚೆಗೆ ಮುಗಿತನ್ನ ಈ ಮನೆಯ ಋಣ ಮುಗಿದು. ನನ್ನ ಒಳ ಹುಟ್ಟಿದ ಅಣ್ಣ ತಮ್ಮನೇ ನನ್ನ ಮೇಲೆ ವಿಶ್ವಾಸ ಇಲ್ಲ. ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇಷ್ಟಪಡೋದಿಲ್ಲ ನಾನು.
ಹಿಂಸೆ ನಾನು ಮೌನ ವಹಿಸಿದ ಕಾರಣ ಈ ಮನೆಯ ರಂಗವಾಯಿತು. ಪರವಾಗಿಲ್ಲಪ್ಪ, ಪರವಾಗಿಲ್ಲ. ಎಲ್ಲರೂ ನನಗಿಂತ ದೊಡ್ಡವರಾಗಿದೆಯಲ್ಲ. ನೋಡುತ್ತಾ ಬಂದಿರ, ನಾನು ಯಾರ ಮನಸ್ಸನ್ನು ನೋಯಿಸಲಾರೆ. ಅವರು ತಪ್ಪು ಮಾಡಿದರೆ ಅವರಿಗೆ ಭಗವಂತನೇ ಸಿಕ್ಕಿಕೊಡುತ್ತಾರೆ. ಒಂದು ವೇಳೆ ನನ್ನ ತಮ್ಮ ಗೌತಮ ತಪ್ಪು ಮಾಡಿದೆ ಅವನಿಗೂ ಭಗವಂತ ಶಿಕ್ಷೆ ಕೊಡುತ್ತಾರೆ. ಈಗ ಯಾರೂ ದುಃಖಬೇಡಿ, ಎಲ್ಲರೂ ಶಾಂತರಾಗಿರಿ. ದಯವಿಟ್ಟು ಮನ ಗೌರವಕ್ಕೆ ಅವರು ಈಗ ಯಾರು ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರು ಕೆಟ್ಟವರಲ್ಲ, ಎಲ್ಲ ಈ ಮನೆ ಒಳ್ಳೆಯ ಮಕ್ಕಳೇ. ತಮ್ಮಂದಿರ, ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಹೋಗ್ತೇನೆ. ಅಲ್ಲಿ ಅವರಿಗೂ ಈ ಮನೆಯಲ್ಲಿ ಒಂದು ವ್ಯತ್ಯಾಸ ಕೂಡ ಆಗಬಾರದು. ಇದು ನನ್ನ ಮೇಲೆ ಆಣೆ ಆಗಿದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಪ್ಲೀಸ್. ನಾನು ಊರಿಗೆ ಹೋಗಿ ಬರೋದ್ರೊಳಗಿದೆ. ಸುದ್ದಿಯ ಶ್ರೀಮಂತ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಡಿ ಮುಗಿಸಬೇಕು. ಏನಂದ್ರಿ ಭಾವ? ಇವಾಗ ನಾನು ಶ್ರೀಮಂತ ಕಾರ್ಯ ಮಾಡಬೇಕೆ? ಅದು ಮಾತ್ರ ಎಂದೆಂದಿಗೂ ಸಾಧ್ಯವಾಗದು. ನಿಮಗೆ ಅದು ಒಳ್ಳೆಯ ಆಗ್ತಾ ಇದ್ರೆ ನೀವೇ ಈ ಕಾರಣ ಮಾಡಾಮೇಲೆ ಊರಿಗೆ ಹೋಗಿ. ಹೌದೌದು, ಮಾಯಾಗೆ ತುಂಬಾ ಕೆಲಸ ಇರುತ್ತೆ, ಇದು ಸಾಧ್ಯ ಆಗಲ್ಲ. ಸರಿ ಸರಿ, ಎಲ್ಲರ ಮನಸ್ಸಿಗೆ ಕೆಟ್ಟು ಹೋದ ಮೇಲೆ ಯಾರೇನು ಮಾಡ್ಲಿಕ್ಕೆ ಆಗುತ್ತದೆ? ಬಾಸ್ಮತಿ ಕೂರ್ಚಿ ಮೇಲೆ ಕೂತ್ಕೋ. लक्ष्मी क्षमया धरित्री शयनेश्वरम्भा सुमति स्मृति जीवति आरुणगणिनगाति मनते सुमति स्मृति जीवति आरुणगणिनगाति मनते मनते गति
Oh